ಹಾಯ್ ಎಲ್ಲರಿಗೂ ಆಲೂ ಪರೋಟ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಕುದಿಸಿಟ್ಟಿದ್ದ 3 ಆಲೂಗಡ್ಡೆ ತೊಗೊಂಡೇನಿ. ಇವನು ಭಾಳ ಕುದಿಸ್ಕೋಬಾರ್ದು, ಒಂದೆರಡು ವಿಸಿಲ್ ಹಾಕಿಸ್ಕೋಬೇಕು. ಧನಿಯಾ ಪೌಡ್ರ, ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ತೊಗೊಂಡೇನಿ. ಒಂದು ಸ್ವಲ್ಪ ಹಳದಿ ತೊಗೋರಿ. ಇದು ಧನಿಯಾ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ, ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇಷ್ಟೆಲ್ಲ ಆದ್ಮೇಲೆ ಏನು ಮಾಡಬೇಕು, ಆಲೂಗಡ್ಡೆನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಗಂಟು ಉಳಿಬಾರ್ದು, ಅಂದ್ರೆ ಆಲೂಗಡ್ಡೆ ಪೂರ ಮೆತ್ತಗೆ ನೀವು ಅದನ್ನು ಕಿವುಚ್ಕೋಬೇಕು. ಒಂದು ಸ್ವಲ್ಪ ಗಂಟು ಉಳಿಬಾರ್ದು. ಇದೆಲ್ಲ ಕಿವುಚಾದ್ಮೇಲೆ ಏನು ಮಾಡ್ಬೇಕಂದ್ರೆ ಆ ಎಲ್ಲ ಮಸಾಲೆ ಐಟಮ್ನ ಇದಕ್ಕೆ ಹಾಕ್ಕೋಬೇಕು. ಧನಿಯಾ ಪೌಡ್ರು, ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು, ಖಾರ, ಉಪ್ಪು ಆ್ಯಂಡ್ ಹಳದಿ ಇವನ್ನೆಲ್ಲ ಹಾಕಿ ಅದಿತ್ತಲ್ಲ ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಹಸಿ ಮೆಣಸಿನ್ಕಾಯಿ ಇವನು ಎಲ್ಲ ಇದ್ರಾಗ ಹಾಕಿ ಚಂದಾಗ ಒಂದು 5ರಿಂದ 10 ನಿಮಿಷ ಇದನ್ನು ಮಿಶ್ರಣವನ್ನು ಮಾಡ್ಕೋಬೇಕ್ರಿ. ಯಾಕಂದ್ರೆ ಖಾರ ಉಪ್ಪು ಎಲ್ಲ ಕಡೆ ಹತ್ತುವಂಗೆ ಇದನ್ನು ನೀವು ಚಂದಾಗ ಕಲಿಸ್ಕೋಬೇಕ್ರಿ. ನಾ ಸ್ಪೂನ್ಲಿ ಅದು ಏನು ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟ್ ಕೈಲೇನ ಚಂದಾಗ ಕಲಿಸ್ಕೋತೇನೆ. ನೋಡ್ರಲ್ಲೇ ಈ ರೀತಿ ನೀವು ನೀಟಾಗಿ ಕಲಿಸ್ಕೋಬೇಕು. ಮೊದಲು ಏನು ಮಾಡ್ತೀನಿ ನಾನು, ಆ ಪರೋಟ ಮಾಡುವಾಗ ಬಟಾಟಿ 3ರಿಂದ 4 ಸೀಟಿ ಹೊಡೆಸ್ಕೊಂಡ್ಬಿಡ್ತೀನಿ. ಭಾಳ ಅಂದ್ರೆ ಭಾಳ ಕುದೀತಿದ್ದು ಬಟಾಟಿಗೆ ಭಾಳ ಸೀಟಿ ಹೊಡೆಸ್ಬಾರ್ದು. 2 ಸೀಟಿ ಹೊಡೆಸಿದ್ರೆ ಚಂದ ಕುದ್ದು ಬರ್ತಾವೆ. ಚಪಾತಿ ಹಿಟ್ಟು ನೀವು ಹೆಂಗೆ ಕಲಿಸ್ಕೋತಾರೆ ಹಂಗೆ ಕಲಿಸ್ಕೊರಿ. ಅದ್ರಾಗ ಒಂದು ಸ್ವಲ್ಪ ಅಜ್ವಾನ್ ಮತ್ತು ಉಪ್ಪು ಹಾಕಿಟ್ಕೋರಿ. ಪರೋಟ ನಿಮ್ಗೆ ರೌಂಡ್ ಶೇಪ್ನಾಗ ಬರಬೇಕಂದ್ರೆ ಈ ಟ್ರಿಕ್ ಫಾಲೋ ಮಾಡಿರಿ. ಈ ಚಪಾತಿ ಮಾಡ್ಕೊಂಡು ಅದು ಮಿಶ್ರಣ ಮಾಡಿ ಇಟ್ಕೊಂಡಿತ್ತಲ್ಲ ಆಲೂಗಡ್ಡೆ ಇದ್ರ ಹಾಕೋರಿ. ಸ್ವಲ್ಪ ಹೆಚ್ಚಿನ ಹಾಕ್ಕೋಬೇಕ್ರಿ, ಅಂದ್ರೆ ಪರೋಟ ಚಂದ ಬರ್ತಾವೆ. ಇಲ್ಲಾಂದ್ರೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಆಕೈತಿ, ಆಲೂಗಡ್ಡೆ ಪ್ರಮಾಣ ಕಡಿಮೆ ಆಕೈತಿ. ಹೀಗಾಗಿ ನೀವು ಏನು ಮಾಡಿರಿ, ಆಲೂಗಡ್ಡೆ ಮಿಶ್ರಣವನ್ನು ಜಾಸ್ತಿ ಹಾಕೋರಿ. ಹಾಕ್ಕೊಂಡಾದ್ಮೇಲೆ ಎಲ್ಲ ಕಡೆ ಚಂದಗೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಲಟ್ಸುವಾಗ ಓಪನ್ ಆಗ್ತೈತಿ. ಈ ರೀತಿ ಮಾಡ್ಕೊಂಡು ಸಾಧ್ಯ ಆದರೆ ಕೈಲೇ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋರಿ, ಇಲ್ಲಾಂದ್ರೆ ಡೈರೆಕ್ಟ್ ಲಟ್ಟಣಿಗೆಲೆ ಲಟ್ಟಿಸ್ಕೋರಿ. ಇದನ್ನು ಲಟ್ಟಿಸುವಾಗ ಸ್ವಲ್ಪ ಸ್ಪೀಡ್ಲಿ ಲಟ್ಟಿಸ್ಬಾರ್ದು, ಸ್ವಲ್ಪ ಕಾಮಾಗಿ ಪೇಷನ್ಸ್ಲಿ ಆರಾಮ್ಸೆ ಲಟ್ಟಿಸ್ಬೇಕ್ರಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತೆಳ್ಳಗೆ ಬೇಕನ್ನೋರು ತೆಳ್ಳಗೆ ಲಟ್ಟಿಸ್ಕೋರಿ, ಇಲ್ಲ ದಿಪ್ಪಿಟ್ಕೋತೇನೆ ಅಂದ್ರೆ ದಿಪ್ಪಿಟ್ಕೋರಿ. ನಾ ತೆಳ್ಳಗೆ ಲಟ್ಟಿಸ್ತೇನೆ. ಬೇಯಿಸುವಾಗ ನೀವು ತುಪ್ಪ ಹಾಕ್ಕೋತೇನೆ ಅಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ಆದ್ಮೇಲೆ ತುಪ್ಪ ಹಾಕ್ಕೋತೇನೆ ಅಂದ್ರೆ ಹಾಕ್ಕೋರಿ. ಈ ರೀತಿ ನೀವು ಆಲೂ ಪರೋಟ ಬೆಳಗ್ಗೆ ಮಾಡೋದ್ರಿಂದ ಹುಡುಗರು ಒಂದಿಂದ ಮತ್ತೊಂದು ಕಟ್ಕೊಂಡು ಹೋಗ್ಬೋದು. ಈ ರೀತಿ ನಿಮ್ಮ ಕೆಲಸ ಈಸಿ ಆಗ್ತೈತಿ. ಮತ್ತು ಇದ್ರಾಗ ನಾವು ಈರುಳ್ಳಿ ಹಾಕಲಿಲ್ಲ, ಯಾಕಂದರೆ ಈರುಳ್ಳಿ ಹಾಕಿರೋ ಪರೋಟ ಹರಿಯೋ ಚಾನ್ಸಸ್ ಭಾಳ ಇರ್ತೈತಿ. ಹೀಗಾಗಿ ನೀವು ಈರುಳ್ಳಿ ಹಾಕಕ್ಕೆ ಹೋಗಬೇಡ್ರಿ. ನನಗೆ ಅನಿಸಿದ ಮಟ್ಟಿಗೆ ಅದನ್ನು ಸ್ಕಿಪ್ ಮಾಡಿ. ನಾನು ಇಲ್ಲ ನಿಮ್ಗೆ ಬೇಕು ಈರುಳ್ಳಿ ಅಂತಂದ್ರೆ ಭಾಳ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ನೋಡ್ರಲ್ಲಿ ಪರೋಟ ಎಷ್ಟು ಚಂದ ಬಂದಾವ. ಮತ್ತು ಪರೋಟ ಬೇಯಿಸ್ಕೋವಾಗ ಒಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ ನೀವು ಲೋ ಫ್ಲೇಮ್ದಾಗ ಬೇಯಿಸ್ಕೋಬೇಕು. ಯಾಕಂದ್ರೆ ಒಳಗಿಂದ ಆಲೂಗಡ್ಡೆ ಮತ್ತೊಂದು ಸಲ ಸ್ಟೀಮ್ ಆದಂಗೆ ಆಕೈತಿ. ಹೀಗಾಗಿ ನೀವು ಚಂದಗೆ ಬೇಯಿಸ್ಕೊಂಡು ಬರಬೇಕು. ನೋಡ್ರಲ್ಲಿ ಎಷ್ಟು ಮಸ್ತ್ ಬಂದೈತಿ, ಏಕ್ದಮ್ ಚಪಾತಿ ಲುಕ್ ಕಾಣಕತ್ತೈತಿ. ಆದ್ರೆ ತಿಂದ್ರೆ ಮಾತ್ರ ಬಿಲ್ಕುಲ್ ಪರೋಟ ಐತಿ. ಇದನ್ನು ತುಪ್ಪದ ಜೊತೆ ತಿಂದ್ರೆ ಭಾರಿ ಅಂದ್ರೆ ಭಾರಿ ಹತ್ತೈತಿ. ನಮ್ಮ ಮನ್ಯಾಗ ಮಾತ್ರ ಸಾಸ್ ಬೇಕು. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ನೀವು ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ. ಹೆಂಗೆ ಅನಿಸ್ತು ಪರೋಟ? ಭಾಳ ಈಸಿ ಐತಲ್ಲ. ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ.